ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸದ್ಗುರು ಶಂಕರಾನಂದಾಯ ನಮಃ. ಲಲಿತಾ ಸಹಸ್ರನಾಮ ಅಂತರ್ಗತ ಮಂತ್ರಯುಕ್ತ ಗರ್ಭ ಸಂಸ್ಕಾರ ಈ ಸಂಚಿಕೆಯಲ್ಲಿ 8ನೇ ಭಾಗದಲ್ಲಿದ್ದೇವೆ. ಇವತ್ತಿನ ವಿಷಯ ಏನು ಅಂದರೆ 6ನೇ ತಿಂಗಳ ಗರ್ಭಿಣಿಯರು ಯಾವ ಮಂತ್ರವನ್ನು ಜಪ ಮಾಡಬೇಕು, ಏನು ಆಹಾರವನ್ನು ಸ್ವೀಕಾರ ಮಾಡಬೇಕು, ಇದು ಇಂಪಾರ್ಟೆಂಟು. ಇದರಿಂದ ಏನು ಲಾಭ ಆಗ್ತದೆ? ಇದು ಆಜ್ಞಾಚಕ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಧಾತು ಉತ್ಪತ್ತಿ ನಮ್ಮ ಶರೀರದಲ್ಲಿ ಆಗ್ತದೆ. ಅದು ಯಾವುದು ಅಂದರೆ ಮಜ್ಜ. ಈ ಎಲ್ಲವೂ ನಾವು ಮೊದಲಿಂದ ನೋಡ್ಕೊಳ್ತಾ ಬಂದಿದ್ದೀವಿ. 1ನೇ ವಿಶುದ್ಧಿ ಚಕ್ರದಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ಬಂದಿದ್ದೀವಿ. 1ನೇ ಚಕ್ರದಲ್ಲಿ ಆ ಜಗನ್ಮಾತೆಯ ಒಂದು ಅಧಿಷ್ಠಾನ ದೇವತೆಯ ಶಿರ ಒಂದಿತ್ತು. 2ನೇ ತಿಂಗಳಲ್ಲಿರ್ತಕ್ಕಂಥ ಆಯಮ್ಮನ ಶಿರ 2 ಇದ್ದವು. ಹೀಗೆ ತಿಂಗಳು ಆಯಿತಾ. ಈಗ 5ನೇ ತಿಂಗಳಾದಮೇಲೆ ಈಗ 6ನೇ ತಿಂಗಳು. ಈ ಅಮ್ಮನಿಗೆ 6 ಮುಖಗಳಿದ್ದಾವೆ ಅಂತ ಹೇಳ್ತಾರೆ, 6 ಶಿರಸ್ಸುಗಳು. ಏನಿದರ ವೈಶಿಷ್ಟ್ಯ? ಅಲ್ಲಿಂದ ಇಲ್ಲಿವರೆಗೂ ನೋಡಿದರೆ ಈ ಮೂಲಾಧಾರದವರೆಗೂ 5 ಚಕ್ರಗಳು ಮುಗಿದು, 5 ಸ್ಥಾನಗಳು ಮುಗಿದು, 5 ಧಾತುಗಳು ಮುಗಿದು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೇ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಭೂಮಿ. ಇವಕ್ಕೆ ಅವಕ್ಕೂ ಹೊಂದಾಣಿಕೆ ಇದೆ. ಇವೆಲ್ಲವೂ ಒಂದೊಂದು ಧಾತುವಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಈ ಪಂಚಭೂತಗಳಿಂದ ನಾವು ಇವನ್ನು ಅನುಭವಿಸ್ತೇವೆ. ಅಂದರೆ ಒಂದೊಂದು ತಿಂಗಳು ಕಳೆದಂತೆಲ್ಲ ಏನಾಗುತ್ತಂದರೆ ಆ ಹೊಟ್ಟೆಯಲ್ಲಿರ್ತಕ್ಕಂಥ ಗರ್ಭಸ್ಥ ಶಿಶುವಿಗೆ ಆ 2 ಜ್ಞಾನಗಳು ಉಂಟಾಗ್ತವೆ ಅಂತ ಅರ್ಥ. 1ನೇ ತಿಂಗಳು 1 ಜ್ಞಾನ ಉಂಟಾಗ್ತದೆ, 2ನೇ ತಿಂಗಳು 2 ಜ್ಞಾನ ಉಂಟಾಗ್ತದೆ, 3ನೇ ತಿಂಗಳು 3 ಜ್ಞಾನ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವೂ ಅವು ಅನುಭವಕ್ಕೆ ಬರ್ತದೆ ಅಂತ ಅರ್ಥ. ಇಲ್ಲಿ 6ನೇ ತಿಂಗಳಲ್ಲಿ ಏನಾಗುತ್ತಂದರೆ ಇನ್ನು 5 ಇಂದ್ರಿಯಗಳು, ಪಂಚೇಂದ್ರಿಯಗಳು, ಪಂಚಜ್ಞಾನ ಇವು ಇದಾವಲ್ಲ, ಇವು ಆದವಲ್ಲ. ಈಗ ನೆಕ್ಸ್ಟ್ ಏನಾಗ್ತದೆ ಅಂತ ಕೇಳಿದರೆ, ಈಗ 6ನೇ ಧಾತು ಮಜ್ಜ, ಇದು ಆಜ್ಞಾಚಕ್ರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇಲ್ಲಿ ಅದು ಈಗ 6ನೇದು ಏನಂದರೆ ಮನಸ್ಸು ಅನ್ನುವಂಥದ್ದು ಒಂದಿದೆ. ಯಾಕಂದರೆ ನಮ್ಮ ಒಂದು ಇದರೊಳಗೆ ಮನಸ್ಸು, ಗೋಮಾತೆಗೂ ಕೂಡ 9 ತಿಂಗಳಾದಮೇಲೆ ಪ್ರಸವ ಆಗತ್ತೆ. ಅಂದರೆ ಅಲ್ಲಿ 7ನೇ ತಿಂಗಳಲ್ಲಿ ಆಗ್ತಕ್ಕಂಥದ್ದು ಮನಸ್ಸು ಸ್ಥಿರ ಆಗ್ತದೆ. ಈ 6ನೇ ತಿಂಗಳಲ್ಲಿ 6ನೇ ತಿಂಗಳಲ್ಲಿ ಹೆಚ್ಚು ಗೊಂದಲಗಳನ್ನು ಅವನ್ನು ಯಾರು ಮಾಡ್ಕೋಬಾರ್ದು ಅಂತ ಬಹಳ ಮುಖ್ಯವಾಗಿ ಈ ಗರ್ಭಿಣಿ ಸ್ತ್ರೀಯರು ಮುಖ್ಯವಾಗಿ ಒಂದು ಸ್ವಲ್ಪ ಆದ ಕೂಡಲೇ ನಮ್ಮ ಗಂಡನ ಮನೆಯವ್ರು ಹಿಂಗೆ, ನಮ್ಮ ತಾಯಿ ಮನೆಯವ್ರು ಹಿಂಗೆ, ನನಗೆ ಅದು ಮಾಡಲಿಲ್ಲ, ಸೀಮಂತ ಮಾಡಲಿಲ್ಲ, ಈ ಗೊಂಜಲುಗಳಿಗೆ ನನಗಂಥದ್ದು ಬೇಕು, ಈ ಟೆನ್ಷನ್ಗಳೆಲ್ಲವನ್ನು ಸುಮ್ಮನೆ ಇಲ್ಲದೇವನ್ನ ತಲೆ ಮೇಲೆ ಹಾಕ್ಕೊಂಡು ಅದು ಪ್ರಭಾವ ಏನಾಗುತ್ತೆ ಅಂದರೆ ಮಗು ಮೇಲೆ ಬೀಳ್ತದೆ. ಹಾಗಾಗಿ ಮನಸ್ಸಿಗೆ ಪ್ರಶಾಂತವಾಗಿರ್ತಕ್ಕಂಥ ಸ್ಥಿತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಮುಖ್ಯ ಕರ್ತವ್ಯ. ಬೇರೆ ಪ್ರಾಣಿಗಳಿಗೆ ಅವಕ್ಕೇನು ಹೇಳುವಂಥ ಮನುಷ್ಯನಿಗೆ ಮಾತ್ರ ಹೇಳಲಿಕ್ಕೆ ಸಾಧ್ಯತೆ. ಮನುಷ್ಯ ಮಾತ್ರ ಇಡೀ ವಿಶ್ವಕ್ಕೆ ಇರ್ತಕ್ಕಂಥ ಜ್ಞಾನವನ್ನು ಕೊಡ್ತಂಥದ್ದಾಗಲಿ, ವಿಶ್ವವನ್ನು ಕಾಪಾಡ್ತಕ್ಕಂಥದ್ದಾಗಲಿ, ರಕ್ಷಣೆ ಮಾಡ್ತಕ್ಕಂಥದ್ದಾಗಲಿ ಮನುಷ್ಯ ಜಾತಿಗೆ ಇರೋದರಿಂದ ನಾವು ಇದನ್ನು ಆಚರಣೆ ಮಾಡಬೇಕು. ಈ ಧಾತು ಎಲ್ಲಿರ್ತದೆ ಅಂದರೆ ಮೂಳೆಯ ಒಳಗೆ ಇರ್ತಕ್ಕಂಥ ಗುಜ್ಜಿನ ಪದಾರ್ಥ, ಅದು ಮಜ್ಜ ಅಂತ ಕರೀತಾರೆ. ಇದು ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದೆ ಅಂದರೆ ಬಹಳ ಆಶ್ಚರ್ಯ ಆಗ್ತದೆ ನನಗೆ. ಈ ಆಯುರ್ವೇದದಲ್ಲಿ ಒಂದು ಸೂತ್ರ ಇದೆ, ಆ ಚರಕ ಸಂಹಿತೆಯಲ್ಲಿ ಬರ್ತದೆ. ಅದು ಏನಂದರೆ ಮೇಧಸ್ಸಸ್ತಾನಿ ಪೂರ್ಯಂತೆ ಸ್ನೇಹೇ ಮಜ್ಜಾ ತತಃ ಸ್ಮೃತಃ ತಸ್ಮಾದ್ ಮಜ್ಜಾಸ್ತು ಯಃ ಸ್ನೇಹಂ ಶುಕ್ರಂ ಸಂಜಾಯತೆ ತತಃ. ಇದರ ಅರ್ಥ ಏನು ನಾವು ನೋಡಿದರೆ, ಮೇಧಸ್ಸು ನಾವು ಹಿಂದೆ ತಿಳಿದಿರ್ತಕ್ಕಂಥ ಮೇಧೋಧಾತು 4ನೇ ತಿಂಗಳು, ಆಮೇಲೆ ಅಸ್ಥಿ ನೋಡಿದ್ವಿ. ಮೇಧಸ್ಸು ಏನು ಮಾಡ್ತದೆ ಅಂದರೆ ಮೇಧಸ್ಥಾನಿ ಪೂರ್ಯಂತೆ ಸ್ನೇಹ ಮಜ್ಜಾ ತತಃ ಸ್ಮೃತಃ. ಈ ಮಜ್ಜ ಅಂತಕ್ಕಂಥ ಸ್ನಿಗ್ಧ ಅಂದರೆ ಮೇಧಸ್ಸು ಅನ್ನುವಂಥದ್ದೇನಿದೆ ಅದು ಅದು ಎಂಥದ್ದು ಆ ಜಿಗುಟಾಗಿರ್ತಕ್ಕಂತಹ, ಅಂಟಾಗಿರ್ತಕ್ಕಂಥ, ಜಿಡ್ಡಾಗಿರ್ತಕ್ಕಂಥ ಪದಾರ್ಥ. ಅದು 4ನೇ ತಿಂಗಳಲ್ಲಿ ನೋಡಿದ್ವಿ.
ಅದು ಮೆದುಳಿನಲ್ಲಿರ್ತದೆ, ದೇಹದೆಲ್ಲ ಕಡೆಗೆ ಎಲ್ಲೆಲ್ಲಿರ್ತದೆ ಅಂತ. ಅದು ಎಲುಬಿನ ಒಳಗೂ ಕೂಡ ಇರ್ತದೆ. ಎಲುಬಿನ ಒಳಗೆ ಆ ಎಲುಬು ತುಂಡು ಮಾಡಿದರೆ, ಎಲುಬು ಅಂದರೆ ಪ್ಲಾಸ್ಟಿಕ್ ಪೈಪ್ ಥರ ಇರೋದಿಲ್ಲ. ಆ ಎಲುಬು ಮಾಡಿದರೂ ಎಲುಬಿನೊಳಗೂ ಸ್ವಲ್ಪ ತೂತುಗಳು, ರಂಧ್ರಗಳು ಇರ್ತವೆ, ಸೂಕ್ಷ್ಮವಾಗಿ ರಂಧ್ರಗಳು ಇರ್ತವೆ. ಫುಲ್ ಪ್ಲಾಸ್ಟಿಕ್ ಥರ ಗಟ್ಟಿ ಇರೋದಿಲ್ಲ. ಎಲುಬಿನೊಳಗೂ ಸ್ವಲ್ಪ ತೂತುಗಳು ಇರ್ತವೆ. ಅಲ್ಲಿ ಸೇರಿರ್ತಕ್ಕಂಥದ್ದು ಕೂಡ ಈ ಮೇಧಸ್ಸು ಇರ್ತದೆ. ಜೊತೆಗೆ ಈ ಮಜ್ಜ ಅನ್ನುವಂಥದ್ದು ಅದರೊಳಗಿರ್ತದೆ. ಜೊತೆಗೆ ಈ ಮೂಳೆಯ ಒಳಗಿರ್ತಕ್ಕಂಥ ಗುಜ್ಜಿನ ಪ್ರದೇಶ ಕೂಡ ಇರ್ತದೆ. ಇನ್ನೂ ಒಂದು ವಿಶೇಷವಾಗಿ ಸ್ನೇಹಂ ಶುಕ್ರಂ ಸಂಜಾಯಂತೆ ತತಃ, ಅದು ಶುಕ್ರವನ್ನು ಉತ್ಪತ್ತಿ ಮಾಡಲು ಕೂಡ ಸಹಕಾರಿ ಮಾಡ್ತದೆ ಅಂತ. ಶುಕ್ರಧಾತು ಇನ್ನೂ ಬಂದಿಲ್ಲ ನಮಗೆ, ಅದು ಸಹಸ್ರಾರದಲ್ಲಿ ಇರ್ತಕ್ಕಂಥದ್ದು. ಇದು 7ನೇ ಚಕ್ರ ಅನ್ನಂಗಿಲ್ಲ, ಅದಕ್ಕೆ ಅದು ಒಂದು ಪೀಠಿಕೆ ಅನ್ನಬೇಕಾಗತ್ತೆ. ಅದಕ್ಕೆ ಷಟ್ಚಕ್ರಗಳು ಅಂತ ಕರೀತಾರೆ. ಸಪ್ತಮದ್ದು ಭೂಮಿಕೆ ಅಥವಾ ಪೀಠಿಕೆ. ಭೂಮಿಕೆ ಅನ್ನುವಂಥದ್ದು ಸೂಕ್ತವಾದ ಶಬ್ದ. ಅದು ಸಹಸ್ರ ಭಗವಂತ ಎಲ್ಲ ಕರೀತಾರೆ. ಅದು ಸೆಕೆಂಡರಿ, ನಾಳೆ ನೋಡ್ಕೊಳ್ಳೋಣ ಅದನ್ನ. ಇದು ಅರ್ಥ ಏನಂದರೆ, ಈ ಶುಕ್ರವು ಅದು ನಾಳೆ ನೋಡ್ಕೊಳ್ಳೋ, ಯಾಕಂದರೆ ಸಹಸ್ರಾರದಿಂದ ಉಂಟಾಗ್ತದೆ ಅನ್ನೋದು ಇರಲಿ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಆ ವೀರ್ಯ ಉತ್ಪತ್ತಿ ಎಲ್ಲ ಆಗ್ತದೆ ಅಂತ ಒಂದು ಡಾಕ್ಟ್ರ್ ಆಯಮ್ಮ 1 ಗಂಟೆ ಮಾತಾಡಿಲ್ಲ ಅದರೊಳಗೆ. ಏನಂದರೆ ಅದು ಜನೇಂದ್ರಿಯ ಬಿಟ್ಟು ಇನ್ನೆಲ್ಲೂ ಹೋಗಂಗಿಲ್ಲ. ಒಂದು ವಾಕ್ಯ ಬಂತು, ಏನಂದರೆ ಊರ್ಧ್ವರೇ ತಸ್ಕರು ಅನ್ನುವಂಥ ಶಬ್ದವನ್ನು ತಗೊಂಡು 1 ಗಂಟೆ ಮಾತಾಡಿದ್ರು. ಏನಂದರೆ ಅದು ವೀರ್ಯವು ಮೇಲಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಆ್ಯಕ್ಚುಲಿ ಅದೇನು ಹೋಗಂಗಿಲ್ಲ, ಅದಿರೋದಷ್ಟೇ, ಅಲ್ಲೇ ಸೃಷ್ಟಿಯಾಗಿ ಅಲ್ಲೇ ಇದಾಗುತ್ತೆ, ಅದು ತಪ್ಪು ಅಂತ. ಈ ವೈಜ್ಞಾನಿಕ ಏನು ಹೇಳ್ತಂದರೆ, ವೈಜ್ಞಾನಿಕ ಶಾಸ್ತ್ರ ಅವರಿಗೆ ಪ್ರತ್ಯಕ್ಷ ಕಂಡಿದ್ದು ಮಾತ್ರ ಪ್ರಮಾಣ ಆಗ್ತದೆ. ಒಂದು ಅನಾಹುತ ಏನಂದರೆ, ಅವರು ಕಂಡಿದ್ದು ಇಷ್ಟು ಬಿಟ್ಟರೆ ಇನ್ನು ಏನು ಇಲ್ಲ ಅಂತ, ನಮಗಿಷ್ಟು ತಿಳಿದಿದೆ ಅಂತ ಹೇಳಿದರೆ ತೊಂದರೆ ಇಲ್ಲ, ಇದು ಇಷ್ಟೇ ಅಂತ ನಿಗದಿಪಡಿಸ್ತಾರಲ್ಲ, ಅದು ಮಹಾ ತಪ್ಪು. ಯಾಕಂದರೆ ಎಲ್ಲರನ್ನೂ ದಾರಿ ತಪ್ಪು. ಶಾಸ್ತ್ರಗಳು ಎಷ್ಟು ನೀಟಾಗಿ ಹೇಳಿದ್ದಾರೆ. ಸ್ನೇಹ ಶುಕ್ರಂ ಸಂಜಾಯಂತೆ, ಶುಕ್ರವು ಉತ್ಪತ್ತಿ ಆಗಲಿಕ್ಕೆ ಈ ಮಜ್ಜ ಕೂಡ ಸಹಕಾರ ಮಾಡ್ತದೆ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕ. ಅಂದರೆ ಆ ಚೈತನ್ಯ ಶಕ್ತಿ ಬರಬೇಕಂದ್ರೆ ಆ ಮನಸ್ಸು ದೃಢ ಇರಬೇಕು. ಈ ಮಜ್ಜ ದೃಢ ಇದ್ದರೆ ವೀರ್ಯ ಉತ್ಪತ್ತಿ ಆಮೇಲಿಂದು ಹೀಗೆ ಇಷ್ಟು ರಹಸ್ಯವಾಗಿ ಇದರೊಳಗಿರ್ತದೆ. ಈ ಆಧ್ಯಾತ್ಮಿಕವಾಗಿ ಈ ಒಂದು ಮಜ್ಜಾ ಸ್ಥಿತಿ, ಮಜ್ಜಾ ಎಲ್ಲ ಚೆನ್ನಾಗಿದ್ದರೆ ಏನಾಗುತ್ತಂದರೆ ಮನಸ್ಸು ಅವರಿಗೆ ಪ್ರಶಾಂತವಾಗಿರ್ತದೆ. ಅದು ಇಲ್ಲದವರಿಗೆ ಮನಸ್ಸು ಪ್ರಶಾಂತನೇ ಇರೋದಿಲ್ಲ. ಯಾವಾಗಲೂ ಏನೋ ಒಂದು ಮಾಡಬೇಕು, ಏನಾರ ಸಮಸ್ಯೆ ಬಡದಾಡ್ತಿರ್ತೈತೆ. ಹಾಗಾಗಿ ಈ ಮಂತ್ರಗಳನ್ನ ಯಾರು ಜಪ ಮಾಡ್ತಾರೋ, ಪೂಜೆ ಮಾಡ್ತಾರೋ, ಈ ದೇವತೆ ಉಪಾಸನೆ ಮಾಡ್ತಾರೋ ಅವ್ರಿಗೆ ಏನಾಗುತ್ತೆ ಅಂದರೆ ಅಲ್ಲಿ ಸ್ಥಿರತೆ ಉಂಟಾಗ್ತದೆ. ದೇಹದಲ್ಲಿ ಮಜ್ಜಾಧಾತು ಇಂಪ್ರೂವ್ಮೆಂಟ್ ಆಗ್ತದೆ. ಜೊತೆಗೆ ಏನಾಗುತ್ತೆ ಅಂದರೆ ಇದಕ್ಕೇನು ಶಾಸ್ತ್ರ ಪ್ರಮಾಣದ ವೈದ್ಯಕೀಯ ಮಾಡೋಷ್ಟೊತ್ತಿಗೆ ಅವರೆಲ್ಲ ಇದನ್ನು ಅವ್ರು ನಂಬಕ್ಕೆ ಅವರು ತಗೊಳ್ಳೋದೇ ಇಲ್ಲ ಹತ್ರ. ಈ ಶಾಸ್ತ್ರಗಳನ್ನ ಇಟ್ಕೊಂಡೇನಾದರೂ ಆ ವಿಜ್ಞಾನಿಗಳು ಇವನ್ನ ಇಟ್ಕೊಂಡೇನಾದರೂ ಅವರು ರಿಸರ್ಚ್ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ ಬೇಗ ಇನ್ನೂ ಹೆಚ್ಚು ವಿಷಯಗಳನ್ನ ಕಂಡುಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಒಂದಕ್ಕೆ ನಿಗದಿ ಮಾಡ್ಕೊಂಡಿದ್ದಾರೆ, ಇವನ್ನ ತೆಗೆದು ಇದಲ್ಲ ಅಂತ ಅವರು ಸಪ್ರೇಟ್ ಅಂತ ಅವರು ಒಂದು ಧಾಟಿಯಲ್ಲಿ ಹೋಗ್ತಾ ಇದ್ದಾರೆ. ಹೀಗಿದೆ. ಹಾಗಾಗಿ ಸಾಕಷ್ಟು ಶಾಸ್ತ್ರಗಳು ಅನಂತವಾದ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾವೆ. ಇದು ಇಂಪಾರ್ಟೆಂಟ್. ಇನ್ನು ಸೀದಾ ಇದು ಮುಖ್ಯವಾಗಿ ಮಜ್ಜಾಧಾತು. ಇದಿದ್ದರೆ ಮನಸ್ಸು ಪ್ರಶಾಂತ ಇರ್ತದೆ, ಎಲುಬುಗಳು ಗಟ್ಟಿ ಇರ್ತವೆ. ಎಲುಬುಗಳು ಅವನು ಓಡಾಡೋಕ್ಕೆ ಬಂದರೆ ಅವನ ಮನಸ್ಸು ಓಡಾಡೋಕ್ಕೆ ಬರಲಿಲ್ಲ ಅಂದರೆ ಅವ್ರ ಮನಸ್ಸು ಒಂದು ಹತ್ರ ಕೂತ್ಕೊಂಡು ಆ ಹಿಂಸೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ಅಸ್ಟಿಯೋಪೊರೋಸಿಸ್ ಏನೋ ಅಂತಾರೆ, ಎಲುಬಿನ ಮೂಳೆಗೆ ಸಾಂದ್ರತೆ ಕಡಿಮೆ ಆಗಿ ಅವರ ಅವಸ್ಥೆಗಳು ಬೇಡ. ಈ ಮಂತ್ರಗಳನ್ನು ಜಪ ಮಾಡಿದರೆ ಸುಲಭವಾಗಿ ಹೋಗುತ್ತೆ. ಅಂದರೆ ಈಗ ಜಪ ಮಾಡಿದ ಕೂಡಲೇ ಹೋಗ್ಬಿಡ್ತಾ ಔಷಧಿಗಳನ್ನ ಬಿಡಬೇಕಾ ಅನ್ನೋಂಥದ್ದಲ್ಲ. ಔಷಧಿ ಅವ್ರು ಕೊಡೋವರೆಗೂ ಸುಮ್ಮನೆ ತಗೊಳ್ತಾ ಇರಬೇಕು. ಇವರಿಲ್ಲಿ ಸಾಧನೆ ಮಾಡ್ತಾ ಹೋದ್ಕೊಟ್ರೆ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ. ಆಯುರ್ವೇದ ಆಗಲಿ ಆಧ್ಯಾತ್ಮಿಕ ಆಗಲಿ ನಿಧಾನಕ್ಕೆ ಒಂದೇ ಸಲ ಆಗೋದಿಲ್ಲ. ಒಂದೇ ಸಲ ಈಗ ಲೈಟ್ ಹಾಕಿದ್ಬಿಟ್ಟು ದಗ್ಗಂತ ಲೈಟ್ ಹತ್ತದೆ, ಲೈಟ್ ಆಫ್ ಮಾಡಿ ಲೈಟ್ ಆಫ್ ಆಗುತ್ತೆ. ಹಿಂಗೆ ಇರೋದಿಲ್ಲ. ಇದು ಆಧ್ಯಾತ್ಮಿಕ ಶಾಸ್ತ್ರ, ವೈಜ್ಞಾನಿಕ ಈ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಯಾವುವು ಕೂಡ, ಯಾಕಂದರೆ ಒಂದು ಕ್ರಮ ಇರ್ತದೆ, ಪ್ರಕೃತಿ ಒಂದು ನಿಯಮ ಇರ್ತದೆ. ಆ ನಿಯಮದ ಮೇಲೆ ಎಲ್ಲವೂ ನಿಧಾನಗತಿಯಲ್ಲಿ ಆಗ್ತವೆ. ಅದಕ್ಕೆ ಸಮಾಧಾನ ಎಲ್ಲವೂ ಬೇಕಾಗ್ತದೆ. ಈಗ ಸೂರ್ಯ ಉದಯ ನೋಡ್ರೆ ಹೇಗಾಗತ್ತೆ? ಅದು ಬೆಳಗ್ಗೆ 4-5 ಗಂಟೆಗೆ ನೋಡಿದರೆ ಕತ್ತಲೆ ಇರ್ತದೆ. 5:15 ಅಷ್ಟು ಸ್ವಲ್ಪ ಚುಮ್ಮು ಅಂತದೆ. ಅದು ಬೆಳಕಾಗಿದ್ದೇ ಗೊತ್ತಾಗೋದಿಲ್ಲ ನಮಗೆ. ಕತ್ಲು ಕೂಡ ಟಕ್ಕಂತ ಲೈಟ್ ಆಫ್ ಮಾಡೋಂಗಾಗಲ್ಲ. ಕತ್ಲು ಕೂಡ ನಿಧಾನಕ್ಕಾಗತ್ತೆ. ಇದು ಸೂರ್ಯ ಉದಯ ಆಗಲಿ ಕತ್ಲಾಗಲಿ ನಮಗೆ ಕಾಣದೇನೆ ಅದು ಕಾಣಿಸ್ತದೆ.
ಮಧ್ಯಾಹ್ನ ಬಿಸಿಲು ಬರೋದಾದ್ರಷ್ಟೇ ಏಕ್ದಮ್ ಬರೋದಿಲ್ಲ. ಎಲ್ಲವೂ ಕ್ರಮ. ಅದು ಕ್ರಮ ಇದ್ದಿದ್ದು ಸಕ್ರಮ ಅಂತ. ಅದು ಒಂದು ಕ್ರಮ ಯಾವುದಿರ್ತೋ ಅದಕ್ಕೆ ಸಕ್ರಮ. ಇವೆಲ್ಲ ಅಸಕ್ರಮ ಅಂತ ಹೇಳಬೇಕಾಗತ್ತೆ, ಖಂಡಿತವಾಗಿ ಹೇಳಬೇಕಾಗತ್ತೆ. ಹಾಗಾಗಿ ನಿಧಾನವಾಗಿ ಯಾವುದು ಆಯುರ್ವೇದಿಕ್ ಔಷಧ ಅವ್ರಿಗೆ ಯಾವುದು ಭಾಳ ನಿಧಾನ ರೀ, ಇದು ಲೇಟು ನಿಧಾನ ಇಲ್ಲೇ ಇಲ್ಲ. ಎಲ್ಲ ಅದು ಆ ಪ್ರಕೃತಿ ನಿಯಮ ನಿಧಾನಕ್ಕೆ ಹೋಗೋದದು. ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಟ್ಯಾಬ್ಲೆಟ್ ಕೊಟ್ಬಿಟ್ಲೆ ಆ ನೋವಿಗೆ ಒಂದು ಟ್ಯಾಬ್ಲೆಟ್ ಕೊಟ್ಟರು, ನೋವು ಹೋಗ್ಬಿಡ್ತು. ನೋವು ಹೋಗಿಲ್ಲದು, ಅನಸ್ತಿಸಿಯಾ ಕೊಟ್ಟಂಗೆ. ಅನಸ್ತಿಸಿಯಾ ಕೊಟ್ಟರು ಆಪ್ರೇಷನ್ ನೋವೇ ಇಲ್ಲ ಅಂತಂದರೆ ಅನಸ್ತಿಸಿಯಾ ಇರೋದ್ರಿಂದ ನೋವು ಕಾಣಿಸ್ತಾ ಇಲ್ಲ ಅಷ್ಟೇ ಆಗಲಿ, ಅದು ನೋವು ಇದ್ದಿದ್ದೇ ಇದೆ. ಇದು ಭಾಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ರೆ ಇಷ್ಟು ಆಳವಾಗಿ ಅದರಾಗಿರ್ತಕ್ಕಂಥದ್ದು. ಈಗ ಸೀದಾ ಮಂತ್ರದೊಳಗೆ ಬರೋಣ. ಆಜ್ಞಾಚಕ್ರದ ಅಧಿದೇವತೆ ಯಾರು ಅಂದರೆ ಹಾಕಿನ್ನೆಂಬ ಶ್ರೀ ಹಾಕಿನ್ನೆಂಬ ಧ್ಯಾನ ಶ್ಲೋಕ. ಒಂದ್ಸಲ ಧ್ಯಾನ ಶ್ಲೋಕನ ಓದಿಕೊಂಡು ಆ ಮಂತ್ರಗಳನ್ನು ಓದಿಕೊಂಡು ಇದು ಮೂಲ ಮಂತ್ರವನ್ನು ಹೇಳಿಕೊಂಡು ಆಮೇಲೆ ಅದು 2 ದಳಗಳಿರ್ತಕ್ಕಂಥ ಕಮಲದಲ್ಲಿ ಆ ದೇವತೆಯ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ನೋಡೋಣ. ಧ್ಯಾನ ಶ್ಲೋಕ. ಭ್ರೂಮಧ್ಯೆ ಬಿಂದು ಪದ್ಮೆ ದಳಯುಗಳ ಕಲಿತೆ ಶುಕ್ಲವರ್ಣಾಂ ಕರಾದ್ಯೈಃ ಬಿಭ್ರಾಣಾಂ ಜ್ಞಾನಮುದ್ರಾಂ ಡಮರುಕಮಲಾಕ್ಷಮಾಲಾಂ ಕಪಾಲಾಂ ಷಟ್ಚಕ್ರಾಧಾರ ಮಧ್ಯಾಂ ತ್ರಿನಯನಲಸಿತಾಂ ಹಂಸವತ್ಯಾದಿಶಕ್ತಿಯುಕ್ತಾಂ ಹರಿದ್ರಾನ್ನೈಕಸಕ್ತಾಂ ಸಕಲಶುಭಕರೀಂ ಹಾಕಿನೀಂ ಭಾವಯಾಮಃ. ಇದು ಮಂತ್ರ. ಆ ಯಮ್ಮನ ಸ್ವರೂಪವನ್ನು ಹೇಳಿದೆ. ಅದು ಎಲ್ಲಿರ್ತಾಳೆ? ಭ್ರೂ ಮಧ್ಯದಲ್ಲಿ ಇರ್ತಾಳೆ. ಈಗ ಮೂಲಾಧಾರದಿಂದ ಸೀದಾ ನಾವು ಭ್ರೂ ಮಧ್ಯಕ್ಕೆ ಬಂದ್ವಿ. ಇದು ಕ್ರಮ ಹೇಗೆ ಅಂದರೆ ಈಗ ಒಂದು ಚರಕ ಸಂಹಿತೆ ಇದರೊಳಗಿರ್ತಕ್ಕಂಥದ್ದು ಏನು ಆಯುರ್ವೇದದಲ್ಲಿರ್ತಕ್ಕಂಥ ಮಂತ್ರ ಸ್ನೇಹಪೂರ್ವಂ ಶುಕ್ರಂ ಸಂಜಾಯಂತೆ ಅಂತ ನೋಡಿದ್ವಲ್ಲ. ಅಂದರೆ ಈ ಎಲುಬಿನಿರ್ತಕ್ಕಂಥ ಮಜ್ಜಾಧಾತು ಶುಕ್ರವನ್ನು ಸ್ನೇಹ ಮಾಡ್ತದೆ, ಅದನ್ನು ಪ್ರಚೋದಿಸ್ತದೆ ಅನ್ನುವಂತಂದರೆ ಈ ಆಜ್ಞಾಚಕ್ರದಿಂದ ಸಹಸ್ರಾರಕ್ಕೆ ಹೋಗಲಿಕ್ಕೆ ಸಹಾಯಕ ಮಾಡ್ತದೆ ಅನ್ನೋ ಅಂಥದ್ದೇ ಕೂಡ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದು ಮೂಲ ಬಂದಿರತಕ್ಕಂಥದ್ದು. ಇದು ಹಿಂದೆ ಮಾತಾಡಿರ್ಬೋದು ಮೋಸ್ಟ್ಲಿ. ಏನಂದರೆ ಆತ್ಮಾನಃ ಆಕಾಶ ಸಂಭೂತಃ, ಆಕಾಶ ಬಂತು, ಆಕಾಶಾದ್ ವಾಯೋರಗ್ನಿ, ಅಗ್ನಿರಾಪಃ, ಆಪೋ ಪೃಥ್ವಿ ಆದಮೇಲೆ ಅದು ಏನಾಗುತ್ತೆ, ನಮ್ಮ ಜ್ಞಾನ ಸೀದಾ ಮನಸ್ಸಿಗೆ ಹೋಗ್ಬೇಕಲ್ಲ, ಅದು ಆಜ್ಞಾಚಕ್ರಕ್ಕೆ ಬರ್ತದೆ. ಕೆಳಗೆ ಬಂದುಬಿಟ್ಟಿದ್ದೀವಲ್ಲ, ಈಗ ಮತ್ತೆ ಮೇಲಕ್ಕೆ ಹೋಗ್ಬೇಕು. ಸಾಮಾನ್ಯವಾಗಿ ಕೆಲವು ಈ ಮಹಾತ್ಮರು ಕೂಡ ಕೆಲವು ಹೇಳ್ತಾ ಇರ್ತಾರೆ, ನಾವು ಮೇಲೆ ಎಲ್ಲ ಹೇಳ್ಕೊಂಡು ಒಪ್ಕೊಂಡು ಇಲ್ಲಿ ಬಂದಿದ್ದೀವಿ, ಇಲ್ಲಿ ಅನುಭವಿಸಿ ನಾವು ಸೀದಾ ಮತ್ತೆ ಮೇಲಕ್ಕೆ ಹೋಗಬೇಕು. ಅದಕ್ಕೆ ಊರ್ಧ್ವರೇತಸ್ಸು ಅಂತಕ್ಕಂಥದ್ದು ಅಲ್ಲೇ ಬರ್ತಕ್ಕಂಥದ್ದು. ನಮ್ಮ ಒಂದು ಇದನ್ನು ನಮ್ಮ ಆ ಮೂಲ ರೇತಸ್ಸು ಕೆಳಗೆ ಬರ್ತದೆ, ಅದನ್ನು ಮೇಲೆ ಏರಿಸುವಂಥದ್ದು. ಅದು ಮೂಗು ಬಿಗಿ ಹಿಡಿದು ಅದೆಲ್ಲ ಮಾಡೋದು, ಅದು ಹಠಯೋಗ ಆಗ್ತದೆ. ಆದರೆ ಭಾವದಿಂದ ಭಾಳ ಸುಲಭವಾಗಿ ನಂಬಿಕೆ ಇಂಪಾರ್ಟೆಂಟ್. ಜಪ ತಪ ಮಾಡಿ ಆ ನಂಬಿಕೆ ನೀನೇ ಕರ್ಕೊಂಡು ಹೋಗೋದು ಅಂತ ಒಂದು ಶ್ರದ್ಧೆ ಇಟ್ಟರೆ ಆ ಕಡೆ ಖಂಡಿತವಾಗಿ ಆ ಜಗನ್ಮಾತೆ ಕರ್ಕೊಂಡು ಹೋಗ್ತಾಳೆ ಅನ್ನೋದು ಭಾಳ ಮುಖ್ಯ. ಈಗ ಮಂತ್ರಗಳು ಮಾಡೋಣ. ಶ್ರೀ ಮಾತ್ರೇ ನಮಃ. ಶ್ರೀ ಆಜ್ಞಾಚಕ್ರಾಬ್ಜ ನಿಲಯಾಯೈ ನಮಃ. ಶ್ರೀ ಶುಕ್ಲವರ್ಣಾಯೈ ನಮಃ. ಶ್ರೀ ಷಡಾನನಾಯೈ ನಮಃ. ಶ್ರೀ ಮಜ್ಜಾ ಸಂಸ್ಥಾಯೈ ನಮಃ. ಶ್ರೀ ಹಂಸವತಿ ಮುಖ್ಯ ಸಮನ್ವಿತಾಯೈ ನಮಃ. ಶ್ರೀ ಹರಿದ್ರಾನ್ನೈಕರಸಿಕಾಯೈ ನಮಃ. ಶ್ರೀ ಹಾಕಿನಿ ರೂಪಧಾರಿಣ್ಯೈ ನಮಃ. ಶ್ರೀಮಾತ್ರೇ ನಮಃ. ಇದು ಮಂತ್ರ ಸಂಪುಟಿ. ಇದು ಓದಿಬಿಟ್ಟು ಇನ್ನು ನಾವು ಏನು ಮಾಡೋಕೆ 108 ಸಲ ಜಪ ಮಾಡಬೇಕಾಗಿರ್ತಕ್ಕಂಥ ಮಂತ್ರ ಅಂದರೆ ಶ್ರೀ ಮಜ್ಜಾ ಸಂಸ್ಥಾಯೈ ನಮಃ. ಮಜ್ಜಾ ಸಂಸ್ಥಾಯೈ ನಮಃ. ಮಜ್ಜೆಯನ್ನು ಸರಿಯಾಗಿ ಇಡ್ತಕ್ಕಂಥವಳು ಅಂತ ಭಾವ. ಇದನ್ನು 108 ಸಲ ಜಪ ಮಾಡಿ ಪ್ರಶಾಂತವಾಗಿ ಸಮಾಧಾನವಾಗಿ ಜಪ ಮಾಡೋಕ್ಕೆ. ಏನೋ ಅವಸರಕ್ಕೆ ಬಿದ್ದು ನಾನು ಜಪ ಮಾಡಿಬಿಟ್ಟೆ ಅನ್ನುವಂಥ ಸ್ಥಿತಿ ಇದ್ದರೆ ಜಪ ಮಾಡೋಕ್ಕೆ ಹೋಗಬೇಡ್ರಿ. ನೀವು 108 ಆಗೋದಿಲ್ಲ, ಸಮಯ ಇಲ್ಲ, ಮನಸ್ಸು ನಿಲ್ಲೋದಿಲ್ಲ, ನೀವು 54 ಸಲ ಓದ್ರಿ ಸಾಕು. ಮನಸ್ಸು ಇಂಪಾರ್ಟೆಂಟ್. ಅಷ್ಟು ಆಗಲ್ವಾ, 11 ಸಲ ಜಪ ಮಾಡಿರಿ ಸಾಕು. ಅಷ್ಟು ಆಗಲ್ವಾ,
3 ಸಲ ಜಪ ಮಾಡಿರಿ, ನಮಸ್ಕಾರ, ಕೈ ಮುಗಿದ್ಬಿಟ್ರೆ ಅಷ್ಟೇ ಸಾಕು. ಸಮಾಧಾನ ಇರೋದು ಭಾಳ ಇಂಪಾರ್ಟೆಂಟ್. ಆಮೇಲೆ ಈ ಮಂತ್ರವನ್ನು ಜಪಿಸಿದ ನಂತರ ಒಂದು 2 ನಿಮಿಷನೋ ಒಂದು 5 ನಿಮಿಷನೋ ಕೂತ್ಕೊಂಡು, ಇದು ಎಲ್ಲಿರ್ತದೆ ಆಜ್ಞಾಚಕ್ರ, ಇಲ್ಲ ಆಜ್ಞಾಚಕ್ರಕ್ಕೆ ಬಂತೀಗ. ನಿಮ್ಮ ದೃಷ್ಟಿಯನ್ನು ಆಜ್ಞಾಚಕ್ರದಲ್ಲಿಟ್ಟು ಏನು ಮಾಡಬೇಕು, ಅಮ್ಮ ಆ ಜಗನ್ಮಾತೆ ಹಾಕಿನಿ ಸ್ವರೂಪ ಲಲಿತಾ ಸರಸ್ವತಿ 2 ದಳಗಳಿದ್ದಾವೆ, ಹ ಕ್ಷ ಅನ್ನುವಂಥ 2 ದಳಗಳಿದ್ದಾವೆ. ಆ ದಳಗಳಲ್ಲಿ ಕುತ್ಕೊಂಡು ಏನು ಮಾಡ್ತಾ ಇದ್ದಾಳೆ ಅಂದರೆ, ಆಯಮ್ಮ ಈ ಒಂದು ಮಜ್ಜಾಧಾತುವನ್ನು ಸ್ಥಿತ ಮಾಡ್ತಾ ಇದ್ದಾಳೆ ಅಂತ ಭಾವನೆ ಮಾಡಿ ಸುಮ್ಮನೆ ಎಲುಬಿನ ಒಳಗಿರ್ತಕ್ಕಂಥ ದೇಹದ ಎಲ್ಲ ಕಡೆಗೂ ಆ ಅಮ್ಮ ಇದ್ದಾಳೆ ಅಂತ ಭಾವ ಒಂದು ತಂದುಕೊಂಡ್ರೆ ಸಾಕು. ಆಮೇಲೆ ಸಮಾಧಾನವಿರೋದೊಂದೇ ಕೆಲಸ. ಇಷ್ಟೇ, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಆ ದೇವತೆ ಹೇಗಿದ್ದಾಳೆ, ವರ್ಣನೆ ಹೇಗಿದೆ ಅಂದರೆ, ಭೂಮಧ್ಯದಲ್ಲಿ ಇರ್ತಕ್ಕಂಥ ಜಗನ್ಮಾತೆ ಎಷ್ಟು 2 ದಳ ಇದ್ದಾವೆ, ಅವು ಬಿಳಿ ವರ್ಣದಿಂದ ಇದ್ದಾವೆ, 6 ಶಿರಸ್ಸುಗಳಿಂದ ಇದೆ, 3 ಕಣ್ಣುಗಳಿದ್ದಾವೆ, 4 ಕೈಗಳಲ್ಲಿ ಡಮರುಗ, ಕಮಲ, ಅಕ್ಷಮಾಲ, ಕಪಾಲ ಧರಿಸಿ ಇರ್ತಕ್ಕಂಥವಳು, ಸಕಲ ಶುಭಗಳನ್ನು ಕೊಡ್ತಕ್ಕಂಥವಳು. ಅಕ್ಷಮಾಲ ಅಂದರೆ ಜ್ಞಾನ ಬರಲಿಕ್ಕೆ ದಾರಿ, ಮೋಕ್ಷಕ್ಕೆ. ಸರ್ವಜ್ಞಾನವು, ಆ ಜ್ಞಾನ ಅಂದರೆ ಈ ಎಲ್ಲ ಜ್ಞಾನಗಳು ಆತ್ಮಜ್ಞಾನವೇ ಮುಖ್ಯವಾಗಿ ನಾವು ಭಾವಿಸ್ತೇವೆ. ಹೀಗೆ ಎಲ್ಲವನ್ನು ಶುಭ ಮಾಡ್ತಕ್ಕಂಥ ಜಗನ್ಮಾತೆ. ಈ ಜಗನ್ಮಾತೆಗೆ ಏನು ಇಷ್ಟ ಅಂದರೆ ಚಿತ್ರಾನ್ನ ಪ್ರಿಯಳು. ಚಿತ್ರಾನ್ನ ಪ್ರಿಯಳಾಗಿ ಹಂಸವತ್ಯಾದಿ ಪರಿವೃತಾಂ. ಹಂಸವತಿ ದೇವಿ ಈ ಜಗನ್ಮಾತೆ. ಹಂಸವತಿ ಇಬ್ಬರಿದ್ದಾರೆ. ಯಾರವರು ಅಂದರೆ ಹ ಕ್ಷ, ಹ ಕ್ಷ ಅಂತ. ಹಂಸವತ್ಯೈ ನಮಃ, ಕ್ಷಮಾವತ್ಯೈ ನಮಃ. ಈ 2 ದೇವತೆಗಳು, ಹ ಕ್ಷ, ಆ 2 ಅಕ್ಷರಗಳು. ನೀವು ಅನ್ಯಮತೀಯರಿದ್ದರೆ ಹ ಕ್ಷ ಅಂತ ಅಂದ್ಕೊಳ್ತಾ ನೀವು ಒಂದು 10 ನಿಮಿಷ ಭ್ರೂಮಧ್ಯದಲ್ಲಿ ಧ್ಯಾನ ಮಾಡಿದರೂ ಸಾಕು, ಆ ಶಕ್ತಿ ಬರ್ತದೆ. ನೈವೇದ್ಯಕ್ಕೆ ನಿಮ್ಮ ಅಲ್ಲಾಗಿಡ್ತಿರೋ ಅಲ್ಲಾಗೆ ನೈವೇದ್ಯ ಇಡ್ರಿ, ಯೇಸು ಕ್ರಿಸ್ತಿಗಿಟ್ರಿ ಯೇಸು ಕ್ರಿಸ್ತಿಗಿಡ್ರಿ, ಇನ್ನು ಯಾರಿಗಿಡ್ತಿರೋ ಯಾರಿಗಾರ ಇಡ್ರಿ, ನೀವು ಅದನ್ನ ಮಾಡ್ಬೋದು. ಇದು ಇಲ್ಲಿ ಹರಿದ್ರಾನ್ನ ಅಂದ್ಕೊಟ್ಲೆ ಚಿತ್ರಾನ್ನ ಸುಮ್ಮನೆ ಕಲಸಿಡುವಂಥದ್ದೆಲ್ಲ. ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಹರಿದ್ರಾನ್ನ ತಯಾರಿಸಬೇಕಾದ್ರೆ ಏನು ವಸ್ತುಗಳು ಬೇಕು ಅಂದರೆ, ಒಳ್ಳೆಯ ಅಕ್ಕಿ, ಓಕೆ, ಅಕ್ಕಿಯ ಅನ್ನ ತಯಾರು ಮಾಡಬೇಕು. ಆಮೇಲೆ ಮೆಣಸು, ಜೀರಿಗೆ, ದೇಸಿ ಆಕಳ ತುಪ್ಪ, ಇವುಗಳಿಂದ ಒಗ್ಗರಣೆ ಹಾಕಬೇಕಾಯ್ತು. ಎಣ್ಣೆ ಅಲ್ಲ, ತುಪ್ಪವನ್ನು ಬಳಸಿ ಮಾಡಬೇಕು. ತುಪ್ಪನ ಸ್ವಲ್ಪ ಮೆಣಸು ಹಾಕಿ, ಜೀರಿಗೆ ಹಾಕಿ ಸ್ವಲ್ಪ ಹುರಿದು ಅದಕ್ಕೇನು ಮಾಡ್ತಾರಲ್ಲ ಆ ಥರ ಮಾಡಬೇಕು. ಅವೇನಾಗುತ್ತೆ, ಅದು ಆರೋಗ್ಯಕ್ಕೆ ಹತ್ತಿರ ಆಗ್ತಕ್ಕಂಥದ್ದು. ಈ ಸ್ನಿಗ್ಧ, ಆ ಜಿಡ್ಡಿನ ಪದಾರ್ಥ, ಇದು ಮುಖ್ಯವಾಗಿರ್ತಕ್ಕಂಥದ್ದು. ಸುಮ್ಮನೆ ಇದು ಹೇಳಿದಾರ ಅಂತ ಮಜ್ಜ ಚೆನ್ನಾಗಿ ಬರ್ಕೊಂಡು ಸುಮ್ಮನೆ ಅದೇ ಚಿತ್ರಾನ್ನ ಬಡಿಯೋದು ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು. ಇನ್ನೊಂದು ವಿಶೇಷವಾಗಿ ಏನಂದರೆ, ನಾನು ಇದೇ ತಿಂಗಳು 19ನೇ ತಾರೀಕಿಂದ ಈ ಒಂದು ಕ್ಲಾಸನ್ನ ಮಾಡ್ತಾಯಿದ್ದೀನಿ. ಅದು ಉಚಿತವಾಗಿ ಮಾಡ್ತಾಯಿದ್ದೀನಿ. 10 ದಿವಸಗಳ ಒಂದು ಕ್ಲಾಸ್ ಇರ್ತದೆ. ಆಸಕ್ತರು ನೀವು ಜಾಯಿನ್ ಆಗ್ಬೋದು. ಇದ್ರ ಕೆಳಗೆ ಲಿಂಕ್ ಕೊಡ್ತೇನೆ, ಇವತ್ತು ಥರ ಕೊಡ್ತೀನಿ ಅಥವಾ ನಾಳೆ ಆದರೂ ಕೊಡ್ತೇನೆ. ಆ ಗ್ರೂಪಲ್ಲಿ ನೀವು ಜಾಯಿನ್ ಆದರೆ 10 ದಿವಸ ಈ ಒಂದು ಇದನ್ನು ನೀವು ತೊಗೋಬೋದು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೆ.